ಮೋದಿ ಸರ್ಕಾರದ ವೈಫಲ್ಯವೇ ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಕಾರಣವಾಯಿತಾ? ಪಾಕಿಸ್ತಾನದ ಆಂತರಿಕ ಗಲಭೆಯನ್ನ ಮುಚ್ಚಿ ಹಾಕಲು ಬಾಂಬ್ ಬ್ಲಾಸ್ಟ್ ಪ್ಲಾನ್ ಅನ್ನ ಡೈವರ್ಟ್ ಮಾಡಲಾಯಿತಾ? ಬಿಹಾರ ಚುನಾವಣೆಯ ವಿಷಯವನ್ನ ಮುಚ್ಚಿ ಹಾಕಲು ಇದೊಂದು ತಂತ್ರವನ್ನ ಎಲ್ಲೋ ಒಂದು ಕಡೆ ಹೂಡಿದ್ದಾರ ಪಕ್ಷದವರು. ಸರ್ಕಾರ ಭಯೋತ್ಪಾದನಾ ಚಟುವಟಿಕೆಯನ್ನ ಹತ್ತಿಕ್ಕಲು ಸಾಧ್ಯ ಆಗ್ತಿಲ್ವಾ? ಕಾಂಗ್ರೆಸ್ ಮತ್ತು ಬಿಜೆಪಿ ಬೇಡವೇ ಬೇಡ. ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಪಕ್ಷಗಳನ್ನ ತೆಗೆದುಕೊಳ್ಳುವುದೇ ಬೇಡ ಎಂದ ಅಶೋಕ್. ಭಯ ಹುಟ್ಟಿಸುವಂತ ಕೆಲಸ ಆಗ್ತಿದೆಯಾ ರಾಜಧಾನಿಯಲ್ಲಿ? ಕಾಂಗ್ರೆಸ್ ಓಲೈಕೆ ಮಾಡ್ತಿದೆಯಾ ಈ ಭಯೋತ್ಪಾದಕರನ್ನ? ಹೌದು, ಮೋದಿ ಸರ್ಕಾರದ ವೈಫಲ್ಯವೇ ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಎಲ್ಲೋ ಒಂದ್ ಕಡೆ ಕಾರಣವಾಯ್ತಾ ಅಂತಕ್ಕಂಥದ್ದು. ಕಳೆದ ಬಾರಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ, ಆಪರೇಷನ್ ಸಿಂಧೂರದಲ್ಲಿ ಕೆಲವೊಂದಿಷ್ಟು ಭಯೋತ್ಪಾದಕರನ್ನ ಏನ್ ಮಾಡಿದ್ರು ಅಂತಂದ್ರೆ ಹತ್ಯೆಗೈದ್ರು, ಜೊತೆಗೆ ಬಾಂಬ್ ಬ್ಲಾಸ್ಟ್ ಆಯ್ತು. ನಮ್ಮ ಏನು ಒಂದು ಪ್ಲಾನ್ಗಳಿದ್ವೋ ಭಾರತದಿಂದ ಅದನ್ನೆಲ್ಲಾನು ಕೂಡ ಮೋದಿ ಅವರು ಮಾಡಿದ್ರು. ಜೊತೆಗೆ ಅಲ್ಲಿ ಏನಾಗ್ತಿದೆ, ಆ ಕಡೆಯಿಂದ ಯಾವ ರೀತಿ ಪ್ಲಾನ್ಗಳು ನಡೀತಿವೆ, ಜೊತೆಗೆ ಆ ಒಂದು ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತಕ್ಕಂಥದನ್ನ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದ್ರ ಮೋದಿ ಅವರು ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಇನ್ನು ದೆಹಲಿಯ ಒಂದು ಕೆಂಪು ಕೋಟೆ ಸಮೀಪ ಆಗಿರತಕ್ಕಂತ ಈ ಘಟನೆಯಲ್ಲಿ 8 ಜನ ತಮ್ಮ ಪ್ರಾಣವನ್ನ ಹಾನಿ ಮಾಡ್ಕೊಂಡಿದ್ದಾರೆ, 20 ಜನ ಗಾಯವನ್ನ ಹೊಂದಿದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.